ಸರ್, ನಾನು ಒಂದು ಬಡ ಕುಟುಂಬದಿಂದನೇ ಬೆಳೆದು ಬಂದಿರತಕ್ಕಂಥ ವ್ಯಕ್ತಿ. ಆದರೆ ಅನ್ಯಾಯ ಅಕ್ರಮಗಳನ್ನು ನೋಡಿದಾಗ ನನಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರೋಂಥ ಒಂದು ಸ್ವಭಾವ ಇದೆ. ಹಾಗಾಗಿ ಸುಮಾರು 25 ವರ್ಷಗಳ ಮುಂಚೆಯಿಂದಲೂ ಕೂಡ ಈ ಅನ್ಯಾಯ ಅಕ್ರಮ ಭ್ರಷ್ಟಾಚಾರದ ನನ್ನದೇ ಆದ ರೀತಿಯಲ್ಲಿ ಮಾಡ್ತಾ ಬರ್ತಾಯಿದ್ದೀನಿ. ಅದು ಎಲ್ಲ ರೀತಿ ಕಾನೂನು ಪ್ರಕಾರನೇ ಹೋರಾಟ ಹೊರತು ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ಹೋರಾಟವನ್ನು ನಾನು ನಡೆಸ್ತಾ ಇಲ್ಲ. ನನ್ನ ವಿದ್ಯಾಭ್ಯಾಸ SLC ಅಷ್ಟೇ ನಡೆದಿದೆ. ಆದರೆ ಜ್ಞಾನವನ್ನು ಪಡ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ರೀತಿಯ ಪುಸ್ತಕಗಳನ್ನು ಓದುವಂಥದ್ದು, ಜ್ಞಾನಿಗಳ ಜೊತೆ ಚರ್ಚೆ ಮಾಡುವಂಥದ್ದು, ನನ್ನದೇ ಆದ ಒಂದು ಜ್ಞಾನವನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಆ ದೇವರು ನನಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಬಳಸ್ಕೊಂಡು ಸಮಾಜಕ್ಕೆ ಮತ್ತು ಅನ್ಯಾಯಕ್ಕೊಳಗಾದವರಿಗೆ ನನ್ನಿಂದ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ನನ್ನ ಕೆಲಸವನ್ನು ಮಾಡ್ತಾಯಿದ್ದೀನಿ. ನಾನು ಮೈಸೂರಿನಲ್ಲೇ ಹುಟ್ಟಿ ಬೆಳೆದು ಇಲ್ಲಿನ ಎಲ್ಲ ಹಲವಾರು ಗಣ್ಯರ ಜೊತೆ, ಹಲವಾರು ಜ್ಞಾನಿಗಳ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡು ಅವರ ಸಲಹೆ ಸಹಕಾರನ ಪಡ್ಕೊಂಡು ನಾನು ಈ ಹೋರಾಟನ ನಿರಂತರ ಮಾಡ್ತಾ ಬರ್ತಾಯಿದ್ದೀನಿ. ಈಗಾಗಲೇ ಸಾಕಷ್ಟು ನೂರಾರು ಜನರಿಗೆ ಅನ್ಯಾಯಕ್ಕೊಳಗಾದಂಥ ನೂರಾರು ಜನರಿಗೆ ನ್ಯಾಯವನ್ನು ಕೊಡಿಸಿದ್ದೀನಿ. ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮುಂದುವರಿಸಿದ್ದೀನಿ. ನಾನು ನಮ್ಮ ತಂದೆ ತಾಯಿಗೆ ನಾವು 4 ಜನ ಮಕ್ಕಳು, ನಮ್ಮ ಅಕ್ಕ ಮತ್ತು ಅಣ್ಣ ಮತ್ತು ತಮ್ಮ, ಮಧ್ಯದಲ್ಲಿ ನಾನು 3ನೇ ಮಗನಾಗಿ ಹುಟ್ಟಿದ್ದೀನಿ. ನನಗೆ ಮದುವೆ 2020 ಮದುವೆ ಆಗಿದೆ. ದೊಡ್ಡ ಮಗ BBA ಒಂದು ಪದವಿಯನ್ನು ಮುಗಿಸಿದ್ದಾನೆ, ಸ್ವಂತ ಉದ್ಯಮ ನಡೆಸೋ ಪ್ರಯತ್ನದಲ್ಲಿದ್ದಾನೆ. 2ನೇ ಮಗ ಅವನಿಗೆ ಈಗ ಸೆಕೆಂಡ್ PUC ಮುಗಿಸ್ಕೊಂಡು BAಗೆ ಸೇರ್ಕೊಂಡಿದ್ದಾನೆ. ಮತ್ತು ಅವನಿಗೆ ಕಲೆಯಲ್ಲಿ ಆಸಕ್ತಿ ಇರೋದ ಮಂಡ್ಯ ಹನುಮೇಶ್ವರ ನಟನಾ ಸಂಸ್ಥೆಯಲ್ಲಿ ಒಬ್ಬ ಕಲಾವಿದನಾಗಿ ಅಭ್ಯಾಸವನ್ನು ನಡೆಸ್ತಾ ಇದ್ದೇನೆ. ಸರ್, ನನಗೆ ಅದೇ ಹೇಳೋದಲ್ಲ, ನಾನು ಅನ್ಯಾಯವನ್ನು ಅಕ್ರಮನ ನೋಡಿದಾಗ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಈ ಒಂದು ಅನ್ಯಾಯನ ಅಕ್ರಮನ ಸಹಿಸ್ಕೊಂಡು ಬದುಕೋ ಅನಿವಾರ್ಯತೆ ಏನಿದೆ ಅನ್ನೋದು ಪ್ರಶ್ನೆ ನನಗೆ ಕಾಡ್ತಾ ಇರುತ್ತೆ. ಇಲ್ಲಿ ನಾವು ನೋಡ್ತೀವಿ, ಇಲ್ಲಿ ಸಾಕಷ್ಟು ಅಸಹಾಯಕ ಜನರು ನ್ಯಾಯ ಪಡೆಯೋಕ್ಕಾಗದೆ ಅನ್ಯಾಯಕ್ಕೊಳಗಾಗಿ ನಮ್ಮ ಹಣೆ ಬರ ಅಂಥೇಳಿ ಒಂದು ತಮಗೆ ತಾವು ಹೇಳ್ಕೊಂಡು ತಮಗೆಲ್ಲ ಕಷ್ಟವನ್ನು ಸಹಿಸ್ಕೊಂಡು ಹೋಗ್ತಾಯಿದ್ದಾರೆ. ಇದು ನೋಡಿದಾಗ ನನಗೆ ಸಹಿಸ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ದೇಶದ ಪ್ರತಿಯೊಬ್ಬರೂ ಕೂಡ ಸಂವಿಧಾನ ತನ್ನದೇ ಆದ ಹಕ್ಕುಗಳನ್ನು ಈ ಪ್ರಜೆಗಳಿಗೆ ಕೊಟ್ಟಿದೆ. ಅದನ್ನು ಬಳಸ್ಕೊಂಡು ತಮಗೆ ಆಗಿರ್ತಕ್ಕಂಥ ಅನ್ಯಾಯ ಅಕ್ರಮವನ್ನು ಪ್ರತಿಭಟಿಸುವುದು ಹೇಗೆ ಅಂತೇಳಿ ತಿಳ್ಕೊಳ್ಳದೇ ಈ ರೀತಿ ಅನ್ಯಾಯಕ್ಕೊಳಗಾಗ್ತದೆ. ಹಾಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಸಂವಿಧಾನ ನೀಡ್ತಕ್ಕಂಥ ಒಂದು ಬಲವನ್ನು ಬಳಸ್ಕೊಂಡು ಅನ್ಯಾಯ ಅಕ್ರಮ ತಡಿಬೋದು. ಆ ಅನ್ಯಾಯ ಮಾಡಿದಂಥ ವ್ಯಕ್ತಿ ಎಷ್ಟೇ ದೊಡ್ಡವರಾದರೂ ಕೂಡ ನಾವು ನ್ಯಾಯವನ್ನು ಪಡಿಬೋದು ಅನ್ನೋ ನಿಟ್ಟಿನಲ್ಲಿ ನನ್ನ ಹೋರಾಟವನ್ನು ನಡೆಸ್ತಾ ಇದ್ದೀನಿ. ಸರ್, ನನ್ನ ಹಲವಾರು ಹಿತೈಷಿಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮವಾಗಿ ಸಾವಿರಾರು ನಿವೇಶನಗಳನ್ನು ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ನಿಜವಾದ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಇಲ್ಲ ಅಂತೇಳಿ ಸುಳ್ಳು ಹೇಳ್ತಾರೆ. ಈ ಥರ ಸಾಕಷ್ಟು ಸಾವಿರಾರು ನಿವೇಶನ ಅಕ್ರಮ ನಡೆಯೋದ್ರಿಂದ ನಾವು ಸುಮಾರು ದಿನಗಳನ್ನು ಓಡಾಡ್ತಾ ಮಾಡ್ತಿದ್ರು ಕೂಡ ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನೀವೊಬ್ಬ ಓಟಗಾರರಾಗಿ ನಿಮಗೆ ಇದು ಸಾಧ್ಯ ಇದೆ. ಹಾಗಾಗಿ ಈ ಪ್ರಕರಣ ನೀವು ಕೈಗೆತ್ತಿಕೊಂಡು ಆ ಒಂದು ಹೋರಾಟವನ್ನು ನಡೆಸಿ ಒಂದು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸ್ಬೇಕು. ಅಂದರೆ ಅರ್ಹ ಫಲಾನುಭವಿ ಏನು ನಿವೇಶನ ಸಿಗದೆ ಅನ್ಯಾಯ ಆಗಿದ್ದಾರೆ ಅವ್ರಿಗೆ ನ್ಯಾಯ ಸಿಗೋ ರೀತಿಯಲ್ಲಿ ಅಕ್ರಮವಾಗಿ ಜನಪ್ರತಿನಿಧಿಗಳು ಪಡೆದಿರೋ ನಿವೇಶನ ಪ್ರಾಧಿಕಾರಕ್ಕೆ ವಾಪಸ್ ಬಂದು ಅರ್ಹ ಫಲಾನುಭವಿಗಳಿಗೆ ಈ ನಿವೇಶನ ಸೇರಬೇಕು ಅನ್ನೋ ರೀತಿಯಲ್ಲಿ ಒಂದು ಹೋರಾಟ ಮಾಡಬೇಕಂತ ಮನವಿ ಮಾಡ್ಕೊಳ್ಳೋದ್ರಿಂದ ಮತ್ತು ಅವರು ಸಂಗ್ರಹ ಮಾಡಿದಂಥ ದಾಖಲಾತಿಗಳು ನನಗೆ ನೀಡಿದ್ರಿಂದ ಅದ್ರ ಜೊತೆಗೆ ನನ್ನದೇ ಆದ ಕೆಲವು ದಾಖಲಾತಿ ಸಂಗ್ರಹ ಮಾಡಿ ಈ ಪ್ರಕರಣವನ್ನು ನಾನು ನಡೆಸೋಕ್ಕೆ ಶುರು ಮಾಡಿದೆ. ಇಲ್ಲ ಸರ್, ನಾನು ಮೊದಲಿಂದನೂ ಕೂಡ ಹಲವಾರು ಪ್ರಭಾವಿ ಅಧಿಕಾರಿ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಆ ಸಂದರ್ಭದಲ್ಲಿ ನಾನು ನೇರವಾಗಿ ನನ್ನ ಬೆದರಿಸುವಂಥದ್ದಾಗಲಿ ಅಥವಾ ಮತ್ತೊಂದು ಮಾಡೋದಂತಾಗಲಿ ಮಾಡಿಲ್ಲ. ಅದರ ಬದಲಿಗೆ ಸುಳ್ಳು ಪ್ರಕರಣವನ್ನು ದಾಖಲೆ ಮಾಡಿ ಅಪಪ್ರಚಾರ ಮಾಡುವಂಥ ಪ್ರಕ್ರಿಯೆಗಳನ್ನು ನಡೆಸಿ ಅದ್ರ ಮೂಲಕ ನಾನು ಹೋರಾಟವಾದ ಹತ್ತಿಕ್ಕ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಅವತ್ತಿಂದಲೂ ಕೂಡ ನಾನು ಯಾವುದೇ ರೀತಿಯ ಇಂಥ ಬೆದರಿಕೆಗಳಿಗೆ ನಾನು ಎದುರದೆ ನಾನು ಹೋರಾಟ ಮುಂದುವರಿಸ್ತೀನಿ ಗೊತ್ತಿರೋದ್ರಿಂದ ಈಗಲೂ ಕೂಡ ಅಂಥ ಯಾವುದೇ ಪ್ರಯತ್ನ ನಡೆಸ್ತಾರೆ. ನನ್ನ ವಿರುದ್ಧ ಒಟ್ಟು ಈಗ ಕಳೆದ ತಿಂಗಳು ದಾಖಲಾದ ಪ್ರಕರಣ ಸೇರಿ 23 ಪ್ರಕರಣ ದಾಖಲಾಗಿದೆ. ಅದರಲ್ಲಿ 9 ಪ್ರಕರಣಗಳು ಆರೋಪ ಸುಳ್ಳು ಅಂತೇಳಿ ಪೊಲೀಸ್ನವರೇ ಅಂತಿಮ ವರದಿ ಸಲ್ಲಿಸಿದರೆ. ಇನ್ನು 8 ಪ್ರಕರಣದಲ್ಲಿ ವಿಚಾರಣೆ ನಡೆಸಿದ ಮಾನ್ಯ ನ್ಯಾಯಾಲಯ ನಾನು ಆರೋಪಿ ಅಲ್ಲ, ನಾನು ಯಾವುದೇ ರೀತಿ ಅಪರಾಧ ಕೃತ್ಯ ಮಾಡಲ್ಲ, ನಿರಪರಾಧಿ ಅಂತೇಳಿ ತೀರ್ಪುಗಳು ನಡೆದಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂತಂದರೆ ಆ ಒಂದು ಜಿಲ್ಲಾ ಮಟ್ಟದ ನ್ಯಾಯಾಲಯನೇ ನನ್ನ ವಿರುದ್ಧ ದಾಖಲಾಗಿದ್ದಂಥ ಪ್ರಕರಣದಲ್ಲಿ ನೀಡಿರ್ತಕ್ಕಂಥ ತೀರ್ಪಿನ 1 ಪುಟಗಳ ಅಷ್ಟೊಂದು ಅಭಿಪ್ರಾಯ ನೀಡಿ ಸ್ನೇಹಕೃಷ್ಣ ಒಬ್ಬ ಸಾಮಾಜಿಕ ಹೋರಾಟಗಾರ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ಹೋರಾಟ ಮಾಡಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವಂಥ ಹವ್ಯಾಸವುಳ್ಳವರು ಅಂಥೇಳಿ 1 ಪುಟಗಳು ಸ್ಪಷ್ಟವಾಗಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಇವ್ರ ಮೇಲೆ ದ್ವೇಷ ಭಾವನೆ ಇಟ್ಕೊಂಡು ಸುಳ್ಳು ಪ್ರಕರಣಗಳು ದಾಖಲೆ ಮಾಡಿ ಕಂಡುಬರಿ ಅಂತೇಳಿ ನ್ಯಾಯಾಲಯನೇ ಸ್ಪಷ್ಟವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದೆ.